ಪ್ರೀತಿಸಿದ ಯುವತಿಗೆ ಮದುವೆ ದಿನವೇ ಪ್ರಿಯಕರ ಕೈಕೊಟ್ಟಿದ್ದಾನೆ. ಕೇಳಿದ್ದಷ್ಟು ವರದಕ್ಷಿಣೆ ಕೊಡಲಿಲ್ಲ ಅಂತ ಮದುವೆ ಮಂಟಪದಿಂದ ಎಸ್ಕೇಪ್ ಆಗಿದ್ದಾನೆ. ಅಂದಹಾಗೆ ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದ್ತಾ ಇರುವಾಗ ಈ ಜೋಡಿ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಮನೆಯವರಿಗೆ ಒಪ್ಪಿಸಿ ಮಾರ್ಚ್ 2ಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿ ಮೆಹಂದಿ ಹಾಗೂ ಹಳದಿ ಶಾಸ್ತ್ರ ಕೂಡ ಮುಗಿದಿತ್ತು. ಆದರೆ ಕೇಳಿದ ವರದಕ್ಷಿಣೆ ಕೊಡಲಿಲ್ಲ ಅಂತ ವರನ ಕಡೆಯವರು ಕಲ್ಯಾಣ ಮಂಟಪದಿಂದ ಹೋಗಿದ್ದಾರೆ. ಈ ಬಗ್ಗೆ ಉಪ್ಪಾರಪೇಟೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇವತ್ತು ಸಂಜೆ ಕೂಡ ಎರಡೂ ಕುಟುಂಬದವರು ಕೂತು ಮಾತನಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ನೋಡಬೇಕು ಈಗ ಹುಡುಗಿ ಮನೆಯಲ್ಲಿ ಏನ್ ಹೇಳ್ತಾರೆ ಅಥವಾ ಹುಡುಗನ ಮನೆಯಲ್ಲಿ ಏನ್ ಹೇಳ್ತಾರೆ. ಇಬ್ರು ಕೂತು ಒಪ್ಪಿಗೆ ಮೇರೆಗೆ ಮದುವೆ ಆಗ್ತಾರಾ ಇಲ್ಲ ಮದುವೆ ಮುರಿದು ಹೋಗುತ್ತಾ, ಇವತ್ತು ಸಂಜೆ ನಿರ್ಧಾರ ಆಗುತ್ತೆ. ಮಂಡ್ಯದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮದುವೆಯಾದ 2 ದಿನಕ್ಕೆ ವರ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮಂಡ್ಯದ ಕೆಆರ್ ಪೇಟೆಯಲ್ಲಿ ಈ ಘಟನೆ ನಡೆದಿದೆ. 28 ವರ್ಷದ ಶಶಾಂಕ್ ಮೃತಪಟ್ಟ ವರವಾಗಿದ್ದು, ಈತ ಜಾರ್ಖಂಡ್ ಮೂಲದ ಯುವತಿಯನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದ. ನಿನ್ನೆ ಸಂಜೆ ಹೃದಯಾಘಾತವಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಶಶಾಂಕ್ ಮೃತಪಟ್ಟಿದ್ದಾರೆ. ಸ್ವಲ್ಪ ಜ್ವರ ಬಂತು, ಇಂಜೆಕ್ಷನ್ ತಗೊಂಡು ಬೆಂಗಳೂರಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದು. ಮಧ್ಯಾಹ್ನ ಮೇಲೆ ಚೆನ್ನಾಗೇ ಇದೆ. ನಿನ್ನೆ ಹಾಗೆ 7 ಗಂಟೆ ಮೇಲೆ ಅದೇ ನೋವು ಅಂತ ಹೇಳಿದ್ವಿ. ಸಂಜೆ ಸಾಯಂಕಾಲ ಯಾವ ಹಾಸ್ಪಿಟ್ಲ್? ಕಾವೇರಿ ಬೆಂಗಳೂರಲ್ಲಿ. ನಮ್ಮದು ಹೈಸ್ಕೂಲ್ ಕ್ಲಾಸ್ಮೇಟು, ಹೈಸ್ಕೂಲಲ್ಲಿ ಒಟ್ಟಿಗೆ ಓದಿದ್ದು, ಮತ್ತು PUCಯಲ್ಲಿ ನಾವು ರೂಮ್ಮೇಟ್ಸ್ ಕೂಡ ಮಂಗಳೂರಲ್ಲಿ ಓದಿದ್ದು. ಹಾಗಾಗಿ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ತುಂಬ ಆ್ಯಕ್ಟಿವ್ ಇದ್ದ ಮನುಷ್ಯ. PUCಯಲ್ಲಿದ್ದಾಗ ನಾವು ಒಂದು ಹಾಸ್ಟೆಲಲ್ಲಿದ್ವಿ, ಅಲೋಶಿಯಸಲ್ಲಿ. ಸುಮಾರು 1-1.5 ಸಾವಿರ ಜನ ಇದ್ದಿದ್ದು ಹಾಸ್ಟೆಲ್. ಅದು ಹಾಸ್ಟೆಲಲ್ಲಿ ನಮಗೆ ಎಲೆಕ್ಷನ್ ಫೇಸ್ ಮಾಡಬೇಕಾಗಿತ್ತು. ಏನಕ್ಕೆ? ಹಾಸ್ಟೆಲ್ ಲೀಡ್ರ್ ಎಲೆಕ್ಷನ್ಗೆ. ಸೊ ಅದರಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿ ನಿಂತ್ಕೊಂಡು ಎಲೆಕ್ಷನ್ ಫೇಸ್ ಮಾಡಿ ಕ್ಯಾಂಪೇನಿಂಗ್ ಮಾಡಿ ಗೆದ್ದಿದ್ದ ಅವನು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ DRI ಅಧಿಕಾರಿಗಳ ತನಿಖೆ ಚುರುಕುಗೊಂಡಿದೆ. ಲ್ಯಾವಲ್ಲಿ ರಸ್ತೆಯಲ್ಲಿರುವ ರನ್ಯಾರಾವ್ ಅಪಾರ್ಟ್ಮೆಂಟ್ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಮನೆಯಲ್ಲಿ 2.6 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರಂತೆ. ಚಿನ್ನದ ಜೊತೆಗೆ 2.67 ಕೋಟಿ ಸಹ ಹಣವನ್ನ ಕೂಡ ವಶಕ್ಕೆ ಪಡೆದಿದ್ದಾರಂತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನವಾಗಿದ್ದು, ಬಗೆದಷ್ಟು ಹಲವು ವಿಷಯಗಳು ಹೊರಬರ್ತಾ ಇದೆ. ನಟಿ ರನ್ಯಾ ವಿದೇಶದಿಂದ ಬಂದಾಗಲೆಲ್ಲ ಪೊಲೀಸ್ ಸಿಬ್ಬಂದಿಯೊಬ್ಬರು ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡಿಕೊಳ್ತಿದ್ರಂತೆ. ಈ ವೇಳೆ ಕಸ್ಟಮ್ಸ್ ಅಧಿಕಾರಿಗಳು ಯಾವುದೇ ತಪಾಸಣೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ತಪಾಸಣೆ ಮುಂದಾದ್ರೆ ನಾನು DGP ಸಂಬಂಧಿ ಅಂತ ಆವಾಜ್ ಹಾಕ್ತಾ ಇದ್ರಂತೆ. ನಿನ್ನೆಯೂ ಇದೇ ಮಾತು ಹೇಳಿದಾಗ ಅಧಿಕಾರಿಗಳು ನಟಿ ರನ್ಯಾ ರಾವ್ ಅವರ ಜಾಕೆಟ್ ಪರಿಶೀಲಿಸಿದ್ದಾರೆ. ಈ ವೇಳೆ 14 ಕೆಜಿ ಚಿನ್ನ ಪತ್ತೆಯಾಗಿದೆ. ಇನ್ನು ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದ ತನಿಖೆಗೆ ED ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಹವಾಲಾ ಹಣದ ವರ್ಗಾವಣೆಯ ಬಗ್ಗೆ ಅನುಮಾನ ಮೂಡಿತು. ಈಗಾಗಲೇ ಪ್ರಕರಣ ಸಂಬಂಧ ED ಮಾಹಿತಿ ಕಲೆ ಹಾಕ್ತಾ ಇದೆ. ರನ್ಯಾ ವಿದೇಶ ಪ್ರವಾಸದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಈ ಕೇಸ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಮಾತನಾಡಿದ್ದು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅವರಿಂದ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ರಿಪೋರ್ಟ್ ಬರ್ತಾ ಇದೆ. ನಮ್ಮ DGP ಅವರ ಮಗಳು ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ಅದರ ಬಗ್ಗೆ DRI ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡುವವರೆಗೂ ಅವರು ನಮಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಪ್ರಕರಣದ ತನಿಖೆ ಆದ ಬಳಿಕ ನಾವು ಪ್ರತಿಕ್ರಿಯೆ ಕೊಡಬಹುದು ಅಂತ ಹೇಳಿದ್ದಾರೆ. ರೆವಿನ್ಯೂ ಇಂಟೆಲಿಜೆನ್ಸ್ ಅವರೇನು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಇವತ್ತು ರಿಪೋರ್ಟ್ಗಳು ಬರ್ತಾ ಇದೆ. ನಮ್ಮ DGP ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ DRIನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ DRIನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಕಂಪ್ಲೀಟ್ ಆದಮೇಲೆ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು. ತುಮಕೂರಿನ ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡಲಾಗಿದ್ದು, ಚಿತ್ರತಂಡದ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಳೆದ 5 ದಿನಗಳ ಹಿಂದೆ ಚಿತ್ರೀಕರಣ ನಡೆದಿದ್ದು, ತುಮಕೂರು ACF ಪವಿತ್ರ ನೇತೃತ್ವದಲ್ಲಿ ದಾಳಿ ಮಾಡಿ ಲೈಟ್, ಅಡುಗೆ ವಸ್ತುಗಳು, ಚೇರ್ಗಳು, TT ವಾಹನವನ್ನು ಸೀಸ್ ಮಾಡಲಾಗಿದೆ. ತರುಣ್ ಸುಧೀರ್ ಕ್ರಿಯೇಟಿವ್ ಹೆಸರಲ್ಲಿ ಚಿತ್ರೀಕರಣ ನಡೆಸಲಾಗಿದ್ದು, ನಟಿ ರಕ್ಷಿತಾ ತಮ್ಮ ರಾಣಾ ಚಿತ್ರದಲ್ಲಿ ನಡೆಸ್ತಾ ಇದ್ದು ಅಂತ ಹೇಳಲಾಗ್ತಿದೆ. ನಿನ್ನೆ ಸಂಜೆ ಸುಮಾರು ಒಂದು 10 ಗಂಟೆ ಹಂಗೆ ನಮಗೆ ಮೆಸೇಜ್ ಬಂತು. ಈ ಥರ ಸಾಕಷ್ಟು ಲೈಟ್ಗಳೆಲ್ಲ ಹಾಕ್ಕೊಂಡು ರಸ್ತೆ ಬದಿಯಲ್ಲಿ ನಾಮಚಿಲುಮೆ ನಮ್ಮ ಮೇನ್ ಗೇಟ್ ಮುಂದೆ ಈ ಥರ
ಸುಮಾರು ಜನ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಬಂತು. ಅಷ್ಟರಲ್ಲಿ ನಮ್ಮ ಸ್ಟಾಫೂ ನಮಗೆ ಹೇಳಿದ್ರು. ಅಲ್ಲಿ RFO ಮತ್ತು ಸಿಬ್ಬಂದಿಯವರು ಆಮೇಲೆ ACF ಕೂಡ ಇಮಿಡಿಯೇಟಾಗಿ ಹೋಗಿ ವೆರಿಫೈ ಮಾಡುವಾಗ ಫಿಲಿಮ್ ಏನು ಶೂಟ್ ಮಾಡೋಂಥ ಟೀಮು ಅಲ್ಲಿ 8 ಗಂಟೆ ಸುಮಾರಂಗೆ ಅಲ್ಲಿ ಬಂದಿದ್ದಾರೆ. ಊಟಕ್ಕೆ ಅಲ್ಲೇ ನಿಲ್ಲಿಸಿದ್ದಾರೆ. ಲೈಟ್ ಇಲ್ಲದೇ ಇರೋ ಕಾರಣಕ್ಕೆ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಅಲ್ಲಿ ಊಟ ಮಾಡ್ತಾಯಿದ್ರು ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಮತ್ತು ಶೂಟಿಂಗ್ ನಡೀತಾ ಇರಲಿಲ್ಲ, ಬಟ್ ಶೂಟಿಂಗ್ ಟೀಮ್ ಅವರು ಅಲ್ಲಿ ಊಟ ಮಾಡ್ತಾಯಿದ್ರು ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಈಗ ಇಮಿಡಿಯೇಟಾಗಿ FIR ರಿಜಿಸ್ಟರ್ ಮಾಡಿದ್ದೀವಿ. ಅವ್ರಿಗೂ ಕೂಡ ತಿಳುವಳಿಕೆನ ನಾವು ಹೇಳಿದ್ದೀವಿ. ನಿನ್ನೆ ಉಡುಪಿಯ ಮಣಿಪಾಲದಲ್ಲಿ ಗರುಡ ಗ್ಯಾಂಗ್ನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇಸಾಕ್ ಬಂಧಿಸಲಾಗಿದೆ. ಇನ್ನು ಇಸಾಕ್ನನ್ನ ಬಂಧಿಸಿದ್ದೇ ರೋಚಕವಾಗಿದೆ. ನೆಲಮಂಗಲ ಪೊಲೀಸರು ಕಾರ್ಯಾಚರಣೆ ನಡೆಸಿ ರೌಡಿ ಇಸಾಕ್ನನ್ನ ಬಂಧಿಸಿದ್ದಾರೆ. ಬಂಧನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಬಂಧನಕ್ಕೆ ಹೋದಾಗ ಇಸಾಕ್ ತನ್ನ ಥಾರ್ ವಾಹನದಲ್ಲಿ ಸಿಕ್ಕ ವಾಹನಗಳಿಗೆ ಗುದ್ದಿ ಎಸ್ಕೇಪ್ ಆಗಲು ಯತ್ನಿಸಿದ್ದ. ಈ ವೇಳೆ ಪೊಲೀಸರು ಬಿಡದೆ ಚೇಸಿಂಗ್ ಮಾಡಿದ್ದು, ಚೇಸಿಂಗ್ ವೇಳೆ 4 ಕಾರುಗಳಿಗೆ ಹಾನಿಯಾಗಿದೆ. ಆದರೂ ಪೊಲೀಸರು ಚೇಸಿಂಗ್ ಮಾಡಿ ಇಸಾಕ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮನೆಗೆ ನುಗ್ಗಿ ಚಾಕುವಿನಿಂದ ಹಲ್ಲೆ ನಡೆಸಿ ಮಹಿಳೆಯ ಚಿನ್ನದ ಸರ ಕಳವು ಮಾಡಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕಾಡಾಂಬಿಯಲ್ಲಿ ನಡೆದಿದೆ. ಸೌಮ್ಯ ಎಂಬ ಮಹಿಳೆ ಮೇಲೆ ಹಲ್ಲೆ ನಡೆಸಿ 40 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕಿತ್ಕೊಂಡು ಕಳ್ಳ ಪರಾರಿಯಾಗಿದ್ದಾನೆ. ಘಟನೆ ಸಂಬಂಧ ತೆರಕಾಡಾಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿನ ಆಂತರಿಕ ಜಗಳದ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾಡಿದ್ದು ಬಜೆಟ್ ನಂತರ ರಾಜ್ಯದ ಕರಿಮಣಿ ಮಾಲೀಕ ಯಾರು ಅನ್ನೋದು ಪ್ರಶ್ನೆ ಆಗಿದೆ. ಈಗಾಗಲೇ ಯಾರು ಮುಂದಿನ ಸಿಎಂ ಎಂಬ ಚರ್ಚೆ ದೊಡ್ಡ ಪ್ರಮಾಣದಲ್ಲಿ ಶುರು ಆಗಿದೆ. ನಮ್ಮ ಪಾರ್ಟಿ ಬಗ್ಗೆ ನೀವು ಕೇಳ್ತೀರಿ, ರಾಜ್ಯಾಧ್ಯಕ್ಷ ಯಾರು ಅಂತ. ಆದರೆ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತ ನಮ್ಮ ಕಾರ್ಯಕರ್ತರು ನಿರ್ಧಾರ ಮಾಡ್ತಾರೆ. ಆದರೆ ಕಾಂಗ್ರೆಸ್ನ ಮುಂದಿನ ಸಿಎಂ ಯಾರು? ಪರಮೇಶ್ವರ್ ಹೇಳ್ತಾರೆ ನಾನು ಆಗ್ತೀನಿ ಅಂತ. DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಅಂತಾರೆ. ಹಾಗಾದ್ರೆ ನಾಡಿದ್ದು ಬಜೆಟ್ ಮುಗಿದ ಬಳಿಕ ಕರಿಮಣಿ ಮಾಲೀಕ ಯಾರು ಅಂತ ಪ್ರಶ್ನೆ ಮಾಡಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತ ಚರ್ಚೆ ಶುರುವಾಗಿದೆ. ಆಯ್ತಾ, ಹೆಚ್ಚು ಬಜೆಟ್ಗಳನ್ನ ಮಂಡಿಸಿದ್ರು, ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಚರ್ಚೆ ಶುರುವಾಗಿದೆ. ನಮ್ದೇನು ತಕರಾರಿಲ್ಲ ಅದಕ್ಕೆ. ಅವ್ರ ಕೈ ತಿರ್ಬಿಡಿ, ನಾವು ಒಟ್ಟವ್ರು ಎಲ್ಲಿ ಹೊರೀತ್ರಿ, ನಿಮಗೆ ಹೊರಿತಾ ಇರ್ಬೇಕೀಗ, ನಮಗೇನಿಲ್ಲ. ನಾವು ಅದಕ್ಕೆ ಹೇಳಿವಲ್ಲ ಬಜೆಟ್ ಕರಿಮಣಿ ಮಾಲೀಕ ಯಾರಂತ ಡಿಸಿಎಂ ಡಿಕೆಶಿ ನಟು ಬೋಲ್ಟ್ ಹೇಳಿಕೆ ಸಂಚಲನ ಸೃಷ್ಟಿಸ್ತಾ ಇದೆ. ಈಗ ಡಿಕೆಶಿ ಹೇಳಿಕೆಗೆ ಹಿರಿಯ ಹಾಸ್ಯ ನಟ ಡೆನಿಸ್ ಕೃಷ್ಣ ರಿಯಾಕ್ಷನ್ ಕೊಟ್ಟಿದ್ದು, ಸರ್ಕಾರದ ಅನೇಕ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೆ. ಮೇಕೆದಾಟು ಹೋರಾಟಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ. ಚಲನಚಿತ್ರೋತ್ಸವಕ್ಕೆ ಆಹ್ವಾನ ಸರಿಯಾಗಿ ಬಂದಿಲ್ಲ. ಸಾಧು ನನ್ನ ನಂಬರ್ ನನ್ನ ಬಳಿ ಇಲ್ಲ. ಸಾಧು ಕೋಕಿಲ ಸರಿಯಾಗಿ ಕರೆದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಟೆನಿಸ್ ಕೃಷ್ಣ ಆರೋಪಕ್ಕೆ ಸಾಧು ಕೋಕಿಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಕಾಡೆಮಿ ಅಧ್ಯಕ್ಷತೆಯಲ್ಲಿ ಚಲನಚಿತ್ರೋತ್ಸವ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿನ್ನೆ ದುನಿಯಾ ವಿಜಯ್, ಪೂಜಾ ಗಾಂಧಿ ಬಂದು ಮಾತನಾಡಿ ಹೋದರು. ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಜನರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಕಡೆಯಿಂದ ಎಲ್ಲರಿಗೂ ಆಹ್ವಾನ ಹೋಗಿದೆ. PRO ಅನಂತು ಅವರು ನೀಡಿದ್ದಾರೆ. ನಾನು ಸುಮಾರು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ಗುರುತಿಸಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದರು. DK ಶಿವಕುಮಾರ್ ನಟು ಬೋಲ್ಟ್ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, DK ಶಿವಕುಮಾರ್ ಹಿರಿಯರು DCM ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಚಲನಚಿತ್ರೋತ್ಸವಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಇದನ್ನ ವಿಕೋಪಕ್ಕೆ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಡಿಸಿಎಂ DK ಶಿವಕುಮಾರ್ ನಟು ಬೋಲ್ಟ್ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಅಂತ ಕನ್ನಡ ಫಿಲ್ಮ್ ಚೇಂಬರ್ ಅಧ್ಯಕ್ಷ MS ರವೀಂದ್ರ ಹೇಳಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಚಿತ್ರೋತ್ಸವದಲ್ಲಿ ಸೆಲೆಬ್ರಿಟಿಗಳು ಪಾಲ್ಗೊಳ್ಳದೇ ಇರೋದಕ್ಕೆ ಡಿಕೆಶಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಿರೀಕ್ಷಿತ ಮಟ್ಟದಲ್ಲಿ ಸೆಲೆಬ್ರಿಟಿಗಳು ಬಾರದೇ ಇರೋದಕ್ಕೆ ಬೇಸರ ವ್ಯಕ್ತಪಡಿಸಿರುವುದು ಸಹಜ. ಡಿಕೆಶಿ ಅವರ ಹೇಳಿಕೆಯಲ್ಲಿ ತಪ್ಪೇನಿಲ್ಲ. ಆದರೆ ಚಲನಚಿತ್ರ ಅಕಾಡೆಮಿಯವರು ಆಹ್ವಾನ ಪತ್ರಿಕೆಯನ್ನು ಸರಿಯಾಗಿ ಮುಟ್ಟಿಸಿಲ್ಲ. ಯಾರಿಗೂ ಸರಿಯಾಗಿ ಆಹ್ವಾನ ನೀಡಿಲ್ಲ. ಆಹ್ವಾನವೇ ನೀಡದಿರೋ ಹಿನ್ನೆಲೆ ಬಹಳಷ್ಟು ನಟರು ಬಂದಿಲ್ಲ. ನೆಲ ಜಲ ವಿಷಯದಲ್ಲಿ ಎಂದೂ ಸಹ ಸೆಲೆಬ್ರಿಟಿಗಳು ನಿರ್ಲಕ್ಷ್ಯ ಮಾಡಿಲ್ಲ. ಕನ್ನಡಿಗರ ಜೊತೆ ಚಿತ್ರೋದ್ಯಮ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ.
ಮಾಹಿತಿ ಇರಲ್ಲ. ಸಾಹೇಬ್ರು ಹೇಳೋದು ತಪ್ಪು ಅಂತ ಹೇಳಕ್ಕಾಗಲ್ಲ. ಸುಮಾರು ಜನ ಕಲಾವಿದರಿಗೆ ಒಂದು ಚೇಂಬರ್ ಇರೋದು, ಕಲಾವಿದ ಸಂಘ, ಬೇರೆ ಬೇರೆ ಸಂಘಗಳು, ಸಂಸ್ಥೆಗಳಿಗೆ ಕರೆಕ್ಟ್ ಆಗಿ ಅವ್ರಿಗೆ ಮಾಹಿತಿ ಹೋಗಿಲ್ಲ, ಮತ್ತೆ ಇನ್ವಿಟೇಷನ್ ಕಾರ್ಡ್ ಹೋಗಿಲ್ಲ ಸರ್. ಎಲ್ಲಿ ಮತ್ತೆ ಫಿಲಂ ಫೆಸ್ಟಿವಲ್ಗೆ ಬರ್ತಾರೆ? ಆ ವಿಚಾರ ಅವ್ರಿಗೆ ಗೊತ್ತಿರಲ್ಲ. ಕರೆಕ್ಟ್ ಆಗಿ ಚೇಂಬರ್ ಅವರು, ಬೇರೆ ಬೇರೆ ಅಸೋಸಿಯೇಷನ್ ಒಂದು ಕರೆಕ್ಟ್ ಕೊಟ್ಟಿದ್ರೆ, ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಹೋಗಿದ್ರೆ 25,000 ಜನ ಸೇರ್ತಾ ಇದ್ರು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕಲಾವಿದರು, ನಮ್ದೊಂದು ಫಿಲಂ ಇಂಡಸ್ಟ್ರಿ ಏನಿದೆ ದೊಡ್ಡ ವೇದಿಕೆ ಇದು. ಸುಮಾರು ಲಕ್ಷಾಂತರ ಜನ ಬರ್ತಾರೆ ಒಂದೇ ಒಂದು ಕರೆಗೆ. ಅವ್ರಿಗೆ ಕರೆಕ್ಟಾಗಿ ಮಾಹಿತಿಗಳಿಲ್ಲ, ಯಾರನ್ನೂ ಕರೆದಿಲ್ಲ. ಇದು ಅಕಾಡೆಮಿ ಮಾಡಬೇಕಿತ್ತು, ಆ ಕೆಲಸ ಮಾಡಿಲ್ಲ. ಅವ್ರಿಗೆ ಕರೆಕ್ಟ್ ಎಸ್ಸಿ ಮೀಸಲು ಹಣ ದುರ್ಬಳಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿಜೆಪಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ. ಸಿಎಂ, ಡಿಸಿಎಂ ಮುಖವಾಡ ಧರಿಸಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ಸ್ಪ್ಯಾನರ್, ತಟ್ಟೆ ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಪಾಪರ್ ಆಗಿರೋದ್ರಿಂದ ದಲಿತರ ಹಣವನ್ನ ಗುಳುಂ ಮಾಡ್ತಾ ಇದೆ. ಸಿದ್ದರಾಮಯ್ಯ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದ್ದಾರೆ. ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲೇ 1,000 ಕೋಟಿ ಮೇಲೆ ಸಾಲ ಮಾಡಿರೋ ಚಾಂಪಿಯನ್ ಸಿಎಂ ಸಿದ್ದರಾಮಯ್ಯ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದಲಿತರ ದುಡ್ಡನ್ನ ಏನು 16 ಬಾರಿ ಬಜೆಟ್ ಮಂಡಿಸ್ಬಿಡ್ತೀನಿ ಅಂತ ಹೇಳಿ ಏನು ಹೋರಾಟ ಮಾಡ್ತಿದ್ರಲ್ಲ, ದಲಿತರ ದುಡ್ಡೆಲ್ಲ ತಿಂದಿರಿ. ಮಾನ ಮರ್ಯಾದೆ ಇದೇನ್ರಿ ನಿಮ್ಗೆ? ವಾಪಸ್ ಕೊಡ್ರಿ ಅವ್ರ ದುಡ್ಡು ವಾಪಸ್. ಮೊದಲು ಈ ಸಾರಿ ಏನಾದ್ರು ಬಜೆಟ್ ನಲ್ಲಿ ದಲಿತರ ದುಡ್ಡು ಮುಟ್ಟಿದ್ರೆ ಅಷ್ಟೇ ನಿಮ್ ಕತೆ. ತಿಳ್ಕೊಂಡಿರಿ, ನಮ್ಮನ್ನ ಏನೇನ್ ಕಟ್ಟಿದಿರಿ ನೀವು? ದಲಿತರ ಮನಸ್ಸು ಮಾಡಿದ್ರೆ ನಿಮ್ಮ ಅಂಗಿ ಎಲ್ಲ ಬಿಚ್ತೀವಿ. ಭಿಕ್ಷೆ ಬೇಡೋದು ನಮ್ಮ ಹತ್ರ ಅಲ್ರಿ. ಮೊದ್ಲೇ ಕೇಳಿದ್ರೆ ನಾವೇ ಭಿಕ್ಷೆ ಕೊಡ್ತಿದ್ವಿ. ಇವರು ಬೇರೆ ಇಲ್ಲಿ ಇದೇನು ಬಂದವ್ರೆ, ಸ್ಪ್ಯಾನರ್ ಎಲ್ಲ ಇಟ್ಕೊಂಡ್ ಬಂದ್ಬಿಟ್ಟವ್ರೆ. ನೆಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ. ನಿಮ್ ನೆಟ್ಟು ಬೋಲ್ಟು ನಮ್ಮ ಹತ್ರ ನಡೆಯಲ್ಲ. ನೀವು ಸಿದ್ದರಾಮಯ್ಯನವ್ರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡ್ಲಿ ಮೊದಲು. ನಮ್ಮ ಹಣ ತಿನ್ನದೇ ಇರ್ಲಿ ಅಂತ ಅವ್ರಿಗೆ ಮಾಡಿ. ಏನು ನಿಮ್ಮ ಉತ್ತಟತನ ಎಷ್ಟಾಗಿದೆ ನಮಗ್ ಗೊತ್ತಿದೆ. ನಮ್ಮ ಕಾರ್ಯಕರ್ತರೇನಾದ್ರೂ ಬಂದ್ರೆ ನಿಮ್ಮ ಸ್ಪಾನರು, ನೆಟ್ಟು ಬೋಲ್ಟು ಎಲ್ಲ ಉದುರೋತದೆ. ಅವ್ರದ್ದು ಪಂಚೇನು ಉದುರೋತದೆ. ಹುಷಾರಾಗಿರ್ರಿ, ಗೊತ್ತಾಯ್ತಾ? ಈ ಸಾರಿ ನಮ್ಮ ಬಜೆಟ್ ನಲ್ಲಿ ನಮ್ಮ ಹಣ ತೆಗಿಬಾರ್ದು. ನೀವೆಲ್ಲಾದ್ರೂ ಭಿಕ್ಷೆ ಬೇಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಡೀಲಿ ಆ ಕಡೆ. ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ, ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡ್ತಾ ಇದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರಲ್ಲ ಅಂತ ಯತ್ನಾಳ್ ಟೀಕೆ ವಿಚಾರದ ಬಗ್ಗೆ ಮಾತನಾಡಿದ ವಿಜೇಂದ್ರ, ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟಿದ್ದಾರೋ ಅವರೆಲ್ಲ ಈಗಲೂ ಶಾಸಕರು, ಮಾಜಿ ಸಚಿವರಾಗಿಯೇ ಉಳಿದುಕೊಂಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಎಲ್ಲಾ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಧ್ವನಿಯಾಗಿ ಹೋರಾಟ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಬಗ್ಗೆ ಟೀಕೆ ಮಾಡಿದ್ರೆ ರಾಜಕೀಯದಲ್ಲಿ ಬೆಳೆಯೋ ಭ್ರಮೆಯಲ್ಲಿದ್ದಾರೆ ಅಂತ ಟಾಂಗ್ ಕೊಟ್ಟರು. ಮಾಜಿ ಸಿಎಂ ಯಡಿಯೂರಪ್ಪ ಶಾಮನೂರು ಭೇಟಿ ವಿಚಾರದ ಬಗ್ಗೆ ಮಾತನಾಡಿದ ಯತ್ನಾಳ್, ನಿನ್ನೆ ರೇಣುಕಾಚಾರ್ಯ ನಡೆಸಿದ ಸಭೆಯಲ್ಲಿದ್ದವರು ಎಲ್ಲರೂ ದೊಡ್ಡ ಲೀಡರ್ಗಳ. ಆ ಸಭೆಗೆ ಬಂದಿದ್ದ ಸ್ವಾಮೀಜಿಗಳು ಎಲ್ಲರೂ ರೆಡಿಮೇಡ್ ಸ್ವಾಮೀಜಿಗಳು. ಇದೆಲ್ಲವೂ ವಿಜಯೇಂದ್ರಗಾಗಿ ಮಾಡಿರೋದು ಅಂತ ಜಗತ್ತಿಗೆ ಗೊತ್ತಿದೆ. ರಾತ್ರಿ ಯಾಕೆ ಯಡಿಯೂರಪ್ಪ ಶಾಮನೂರನ್ನ ಭೇಟಿಯಾದರು? ಶಾಮನೂರಿನಿಂದ ವೀರಶೈವ ಮಹಾಸಭಾದ ಬೆಂಬಲ ಕೇಳೋದಕ್ಕ? ನಿಮ್ಮಂಥವರನ್ನ ವೀರಶೈವರು ಮೆಚ್ಚಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ಸರ್ಕಾರದ ನಡೆಗೆ ಯತ್ನಾಳ್ ಕಿಡಿಕಾರಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಮತ್ತೆ ಒಂದು ಕೋಮುವನ್ನ ತುಷ್ಟೀಕರಣ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ. ಮುಸ್ಲಿಮರ ಓಲೈಕೆಯಲ್ಲೇ ಸರ್ಕಾರ ನಡೀತಾ ಇದೆ. ಮುಸ್ಲಿಮರಿಗೆ 10,000 ಕೋಟಿ ಕೊಡ್ತೀನಿ ಅನ್ನೋದು, 4% ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತೀನಿ ಅನ್ನೋದು ಸಂವಿಧಾನ ವಿರೋಧಿಯಾಗಿದೆ ಅಂತ ಕಿಡಿಕಾರಿದ್ರು. ಮಂಡ್ಯದ ಪಾಂಡವಪುರದಲ್ಲಿರುವ ಬೇಬಿ ಬೆಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆಯಲ್ಲಿ ಹಾಕಿದ ವಿಜಯೇಂದ್ರ ಭಾವಚಿತ್ರವನ್ನ ರೈತ ಸಂಘದ ಕಾರ್ಯಕರ್ತರು ಹರಿದು ಹಾಕಿದ್ದಾರೆ. ಇವತ್ತು ರಥೋತ್ಸವ ಹಿನ್ನೆಲೆ ಬೇಬಿ ಬೆಟ್ಟಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ರು. ಇದಕ್ಕಾಗಿ ಜಾತ್ರೆಯಲ್ಲಿ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕಲಾಗಿತ್ತು. ಆದರೆ ಫ್ಲೆಕ್ಸ್ನಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಭಾವಚಿತ್ರ ಇಲ್ಲದಕ್ಕೆ ರೈತ ಸಂಘ ಕಿಡಿಕಾರಿದ್ದು ಫ್ಲೆಕ್ಸ್ ಹರಿದು ಹಾಕಿ ಗಲಾಟೆ ಮಾಡಿದ್ದಾರೆ. ಬಳಿಕ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ದರ್ಶನ್ ಪುಟ್ಟಣ್ಣಯ್ಯ ರೈತರನ್ನ ಸಮಾಧಾನಪಡಿಸಿದ್ದಾರೆ.
ಇದೇ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ವಿಚಾರವಾಗಿ ಇವತ್ತು ರಾಮನಗರದಲ್ಲಿ ಖಾಕಿ ತೊಟ್ಟು ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಯಾವ ಚಾಲಕನೂ ಸಹ ಬಂದ್ ದಿನ ಸ್ಟೇರಿಂಗ್ ಹಿಡಿಬಾರದು, ಸಿಎಂ ಕಾರು ಚಾಲಕ ಸಹ ಈ ಕೆಲಸ ಮಾಡಬಾರದು, ಎಲ್ಲಾ ಚಾಲಕರು ಬಂದ್ಗೆ ಬೆಂಬಲಿಸಬೇಕು ಅಂತ ಹೇಳಿದರು. ಅಲ್ಲದೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಹಿಂದಿ ಭಾಷಣಕ್ಕೆ ಕಿಡಿಕಾರಿದ ವಾಟಾಳ್ ರಾಜ್ಯಪಾಲರು ಕನ್ನಡದಲ್ಲಿಯೇ ಭಾಷಣ ಮಾಡಬೇಕು ಅಂತ ಆಗ್ರಹಿಸಿದರು. ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ಮುಖ್ಯಮಂತ್ರಿಗಳ ಕಾರನ್ನು ಅವ್ರ ಚಾಲಕ ಹತ್ತಬಾರದು, ಮಂತ್ರಿಗಳ ಕಾರನ್ನು ಚಾಲಕರು ಹತ್ತಬಾರದು. ಚಾಲಕರಿಗೆ ಗೌರವ ಬೇಕು, ಚಾಲಕರಿಗೆ ಮನ್ನಣೆ ಬೇಕು, ಚಾಲಕರಿಗಾಗಿ ಹೋರಾಟ. ಅದರ ಜೊತೆಯಲ್ಲಿ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟ್, ಉತ್ತರ ಕರ್ನಾಟಕ, MES ವಿರೋಧ, ಹೈದರಾಬಾದ್ ಕರ್ನಾಟಕ, ಇದು ಬಹಳ. ಚಾಲಕರು ಎಚ್ಚರ, ಹತ್ತಬೇಡಿ. ಯಾರು ಏನೇ ರಾಜ್ಯದಲ್ಲಿ ಮತ್ತೊಂದು ಬಂದ್ಗೆ ಕರೆ ನೀಡಲಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಬಂದ್ ನಡೆಸಲು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ನಿರ್ಧರಿಸಿದೆ. ಸರ್ಕಾರದ ಬಳಿ ಖಾಸಗಿ ಸಾರಿಗೆ ಸಂಘ ಹಲವು ಬೇಡಿಕೆಗಳನ್ನು ಇಟ್ಟಿದೆ. ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಸುಗ್ರೀವಾಜ್ಞೆ ಹೊರಡಿಸಬೇಕು, ಬಸ್ಗಳಿಗೆ ರಸ್ತೆ ತೆರಿಗೆ ಕಡಿಮೆ ಮಾಡಬೇಕು, ಅಗ್ರಿಗೇಟರ್ ಕಂಪನಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹಲವು ಬೇಡಿಕೆ ಇಟ್ಟಿದೆ. ಬೇಡಿಕೆ ಈಡೇರಿಸುವಂತೆ ಮಾರ್ಚ್ 22ರವರೆಗೆ ಗಡುವು ಕೊಟ್ಟಿದ್ದು, ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ 65 ಸಂಘಟನೆಗಳಿಂದ ಬಂದ್ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಸ್ ಮೆಟ್ರೋ ಆಯಿತು, ಈಗ ಆಟೋ ಮೀಟರ್ ದರ ಏರಿಕೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 2ನೇ ವಾರದಲ್ಲಿ ನೂತನ ಆಟೋ ಮೀಟರ್ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಮಾರ್ಚ್ 12ಕ್ಕೆ ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ದರ ಪರಿಷ್ಕರಣೆ ಕುರಿತು ಸಭೆ ನಡೆಯಲಿದೆ. ಸಿಎಂ ಸೂಚನೆಗೂ ಜಿಲ್ಲಾಧಿಕಾರಿ ಡೋಂಟ್ ಕೇರ್ ಅಂದಿದ್ದಾರೆ. ಕೊಪ್ಪಳದಲ್ಲಿ ಸ್ಥಾಪನೆಯಾಗ್ತಾ ಇದ್ದ ಉಕ್ಕು ಕಾರ್ಖಾನೆ ಕಾಮಗಾರಿ ನಿಲ್ಲಿಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ರು. ಅಲ್ಲದೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣಗಳಲ್ಲೂ ಈ ಕುರಿತು ಮಾಹಿತಿ ಕೊಟ್ಟಿದ್ದರು. ಚೌಡೇಶ್ವರಿ ತಾಯಿ ಆಣೆಗೂ ನಾನು ಅರಣ್ಯ ಜಮೀನು ಕಬಳಿಸಿಲ್ಲ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದರು. ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೆದ ಮುಖಂಡರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, 4 ಬಾರಿ ಜಮೀನು ಜಂಟಿ ಸರ್ವೆ ಆಗಿದೆ. ಎಲ್ಲ ಸರ್ವೆಯಲ್ಲೂ ನಾನು ನಿರ್ದೋಷಿ. ಅರಣ್ಯ ಇಲಾಖೆಗೆ ಸೇರಿದ 1 ಗುಂಟೆ ಜಮೀನು ನಾನು ಕಬಳಿಸಿಲ್ಲ. ಶ್ರೀನಿವಾಸಪುರ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಾನು ಸಹಕಾರ ನೀಡ್ತೀನಿ ಅಂತ ಹೇಳಿದರು. ಉನ್ನತ ಪೊಲೀಸ್ ಅಧಿಕಾರಿ ರೂಪಾ ಮೌದ್ಗಿಲ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ಮಂಡಳಿಗೆ ವರ್ಗಾಯಿಸಲಾಗಿದೆ. ಇತ್ತೀಚೆಗೆ ವರ್ತಿಕಾ ಕಟಿಯಾರ್ ಜೊತೆ ರೂಪಾ ಸಂಘರ್ಷ ಉಂಟಾಗಿತ್ತು. ಇದಾದ ಬಳಿಕ ವರ್ತಿಕಾ ಅವರನ್ನ ಗೃಹ ರಕ್ಷಕ ದಳಕ್ಕೆ ಎತ್ತಂಗಡಿ ಮಾಡಲಾಗಿತ್ತು. ಈಗ ರೂಪಾ ಮೌದ್ಗಿಲ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಏಪ್ರಿಲ್ 15ರವರೆಗೂ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿರುವ ಘಟನೆ ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿ ನಡೆದಿದೆ. ಕೃಷ್ಣ ಭಾಗ್ಯ ಜಲ ನಿಗಮದ ಮುಖ್ಯ ಇಂಜಿನಿಯರ್ ಕಚೇರಿಗೆ ನುಗ್ಗಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಮಾಡಲಾಗಿದೆ. ಭೂಸ್ವಾಧೀನಕ್ಕೆ ಅನುಗುಣವಾಗಿ ದಾಖಲೆಗಳಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಭದ್ರಾ ಮೇಲ್ದಂಡೆ ಅಧಿಕಾರಿಗಳ ನಡೆ ಖಂಡಿಸಿ ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಬಳಿ ರೈತ ಈಶ್ವರಪ್ಪ ಅರೆಬೆತ್ತಲಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬೀದರ್ಗೆ ಭೇಟಿ ಕೊಟ್ಟರು. ಔರಾದ ಪಟ್ಟಣದ ಅಲೆಮಾರಿ ಕಾಲೋನಿಗೆ ಭೇಟಿ ನೀಡಿ ಜನರ ಕುಂದುಕೊರತೆ ಆಲಿಸಿದ್ದಾರೆ. ಇದೇ ವೇಳೆ ನಾಗಲಕ್ಷ್ಮಿ ಚೌಧರಿ ಮುಂದೆ ಅಲೆಮಾರಿ ಕುಟುಂಬಗಳು ಅಳಲು ತೋಡಿಕೊಂಡಿದ್ದಾರೆ. ಸರ್ಕಾರ 21 ಎಕರೆ ಜಮೀನು ಮಂಜೂರು ಮಾಡಿದ್ರೂ ಫಲಾನುಭವಿಗಳಿಗೆ ಅಧಿಕಾರಿಗಳು ನೀಡದ್ದಕ್ಕೆ ನಾಗಲಕ್ಷ್ಮಿ ಚೌಧರಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುಟುಂಬಗಳಿಗೆ ಸೈಟ್ ಮತ್ತು ಮನೆ ನೀಡಲಿಕ್ಕೆ ಇನ್ನೆಷ್ಟು ದಿನಗಳು ಬೇಕು ಅಂತ ತರಾಟೆ ತೆಗೆದುಕೊಂಡಿದ್ದಾರೆ. ನೆಲ್ಲೂರು ಮಠ ಹಾಗೂ ಜಾಮಿಯಾ ಮಸೀದಿ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಬಜರಂಗದಳ ಕಾರ್ಯಕರ್ತರು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿದ್ದಾರೆ. ನೆಲ್ಲೂರು ಮಠದ ಕುಟುಂಬಸ್ಥರು ಹಾಗೂ ಹೋಟೆಲ್ ಮಾಲೀಕರು ಜೊತೆಯಾಗಿ ಎಫ್ಐಆರ್ ದಾಖಲಾದವರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ಗೆ ಮನವಿ ಮಾಡಿದ್ದಾರೆ. ಅನಂತ್ ಅಂಬಾನಿಯವರ ಕನಸಿನ ಕೂಸು ಪ್ರಾಣಿಗಳ ಪುನರ್ವಸತಿ ಕೇಂದ್ರ ವಂತಾರಾಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟರು. ವಂತಾರದಲ್ಲಿ ಪ್ರಾಣಿಗಳ ಪುನರ್ವಸತಿ ಕೈಗೊಂಡ ಕ್ರಮಗಳ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನು ಸೂಚಿಸಿದರು. ಇನ್ನು ವಂತಾರಾಗೆ ಭೇಟಿ ನೀಡಿದ್ದ ಈ ವಿಡಿಯೋವನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಈ ವಿಡಿಯೋವನ್ನ ಅನೇಕ ಸೆಲೆಬ್ರಿಟಿಗಳು ರೀಪೋಸ್ಟ್ ಮಾಡಿದ್ದಾರೆ. ನಟ ಶಾರುಖ್ ಖಾನ್, ಉದ್ಯಮಿ ಆನಂದ್ ಮಹೀಂದ್ರ, ಮಾಜಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ರೀಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿಯವರ ವಂತಾರ ಭೇಟಿ ಶ್ಲಾಘನೀಯ. ಪ್ರಾಣಿಗಳಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ವಂತಾರ ಹಾಗೂ ಅನಂತ್ ಅಂಬಾನಿ ಕಾರ್ಯ ಶ್ಲಾಘನೀಯ ಅಂತ ಪೋಸ್ಟ್ ಮಾಡಿದ್ದಾರೆ.